ಹಾಯ್ ನಮಸ್ಕಾರ. ಇವತ್ತು ನಾನು ಮೆಂತ್ಯ ಪರೋಟ ಮಾಡಕತ್ತೀನಿ. ಮೆಂತ್ಯ ಪರೋಟ ಮಾಡೋಕೆ ಇಲ್ಲಿ ನೋಡಿ, ಫಸ್ಟ್ ನಾನು ಗೋಧಿ ಹಿಟ್ಟು ತೊಗೊಂಡಿನಿ. ಒಂದು ಬೌಲ್ಗೆ ಹಾಕೊಳಕತ್ತೀನಿ. 1 ಕಪ್ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ನಾನು. ಹಾಕಿಬಿಟ್ಟು ಇವಾಗ 2 ಸ್ಪೂನ್ ಕಡಲೆ ಹಿಟ್ಟನ್ನು ತೊಗೊಂಡಿನಿ. 2 ಸ್ಪೂನು. ಮತ್ತು ಇದಕ್ಕೆ ಸಣ್ಣಗೆ ಕಟ್ ಮಾಡಿದ್ದು 1 ಕಪ್ ಅಷ್ಟು ಮೆಂತ್ಯವನ್ನು ಹಾಕೊಳಕತ್ತೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ. ಕೊತ್ತಂಬರಿದು ಹಿಡಿಯೋ ಸ್ಕಿಪ್ ಆಗೈತಿ. ಮತ್ತು ಹಸಿ ಖಾರ ಹಾಕ್ಕೊಂಡಿನಿ ಸ್ವಲ್ಪ. ಮತ್ತು ಸ್ವಲ್ಪ ಅಜ್ವೈನ್ ತೊಗೊಂಡಿನಿ. ಅಜ್ವೈನ್ನ ಕೈಲಿ ತಿಕ್ಕಿ ಹಾಕ್ಕೊಂಡಿನಿ. ಹಾಕಿಬಿಟ್ಟು ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿನಿ. ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಂಡಿನಿ. ಹಾಕಿಬಿಟ್ಟು ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ನಾದಕತ್ತೀನಿ. ನೋಡಿ, ಇವಾಗ ಹಿಟ್ಟನ್ನು ನಾದಿನಿ ನಾನು. ನಮಗೆ ಯಾವ ಥರ ಪರೋಟ ಉಳ್ಳಿ ಬೇಕು ನೋಡು, ಆ ಥರ ಆ ಸೈಜ ಉಳ್ಳಿಯನ್ನು ಹರ್ಕೊರಿ. ನಾನು ನೋಡಿ ಈ ಸೈಜ ಉಳ್ಳಿಯನ್ನು ಹರ್ಕೊಂಡೀನಿ. ಇವಾಗ ಸ್ವಲ್ಪ ಒಣ ಹಿಟ್ಟು ಹಚ್ಚಿಬಿಟ್ಟು ಪರೋಟನ ತೀಡಾಕತ್ತೀನಿ. ನಮ್ಗೆ ಯಾವ ಥರ ಪರೋಟ ಬೇಕು ನೋಡು, ಆ ಥರ ಪರೋಟನ ಮಾಡ್ಕೋಬೋದು. ಇವಾಗ ನೋಡಿ ಪರೋಟನ ಮಾಡಿ ನಾನು ತೆವಿ ಕಾಸಕ್ಕೆ ಇಟ್ಟಿದ್ದು ನಾನು. ತೆವಿ ಕಾದೈತಿ. ಇವಾಗ ಹಾಕ್ಕೊಳಕತ್ತೀನಿ. ಹಾಕ್ಬಿಟ್ಟು ಇವಾಗ ಒಂದು ಕಡೆ ಬೇದೈತಿ, ಇನ್ನೊಂದು ಕಡೆ ಹೊಳಿಸಿ ಹಾಕಾಕತ್ತೀನಿ ಪರೋಟನ. ಇದ್ರ ಮ್ಯಾಗ ಸ್ವಲ್ಪ ಎಣ್ಣೆರ ತುಪ್ಪಾರ ಹಚ್ಕೋಬೇಕು. ನಾನು ಸ್ವಲ್ಪ ತುಪ್ಪನ ಹಚ್ಕೊಂಡಿನಿ. ತುಪ್ಪನ ಎಲ್ಲ ಕಡೆ ಹಚ್ಚಿಬಿಟ್ಟು ಇವಾಗ ಇನ್ನೊಂದು ಕಡೆ ಹೊಳಿಸಿ ಹಾಕಾಕತ್ತೀನಿ. 2 ಕಡೆ ಬೇಯಿಸಿಬಿಟ್ಟು ತೆಗ್ದೀನಿ. ಇವಾಗ ಇನ್ನೊಂದು ಪರೋಟ ಮಾಡಿದ್ದು ನಾನು, ಅದನ್ನು ಹಾಕಿಬಿಟ್ಟು ತೆವಿಗೆ ಇದನ್ನು 2 ಕಡೆ ಚಲೋ ತಂಗ ಬೇಯಿಸಿ ತಕ್ಕೊಂಡೀನಿ ಪ್ಲೇಟಿಗೆ. ಇದ್ರ ಜೊತೆ ಮೊಸರು ಮತ್ತು ಉಪ್ಪಿನಕಾಯಿ ಜೊತೆ ತಿನ್ಬೋದು. ಮತ್ತು ಮಕ್ಕಳೆಲ್ಲ ಮೆಂತ್ಯ ಸೊಪ್ಪನ್ನು ತಿನ್ನಂಗಿಲ್ವ, ಈ ಥರ ಪರೋಟ ಮಾಡಿ ಕೊಡ್ಬೋದು. ಮತ್ತು ಲಂಚ್ ಬಾಕ್ಸಿಗೆ ಇದಾಗುತ್ತೆ. ಇದು ಲಂಚ್ ಬಾಕ್ಸಿಗೆ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.